ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಈಸಿ ಆಗಿರುವಂತ ಸಿಂಪಲ್ ಸಾರಿ ಕುಚ್ಚು ಡಿಸೈನು. ಇದು 2 ಸ್ಟೆಪ್ಪಲ್ಲಿ ಆಗತ್ತೆ, ಹೆಚ್ಚು ಟೈಮ್ ತಗೊಳ್ಳಲ್ಲ, ಬೇಗ ಆಗತ್ತೆ. ಇದಕ್ಕೆ 6 ಎಳೆ ದಾರ ತಗೊಂಡಿದ್ದೀನಿ. ಆಮೇಲೆ ಬೀಡ್ಸ್ ಈ ಥರದ್ದು ತಗೊಳ್ತಾ ಇದ್ದೀನಿ. ಒಂದು ಈ ಥರದ ರೌಂಡ್ ಬೀಡ್ಸ್ ದೊಡ್ಡದು, ಸ್ವಲ್ಪ ದೊಡ್ಡದು. ಆಮೇಲೆ ಸ್ಮಾಲ್ ಗೋಲ್ಡನ್ ಬೀಡ್ಸು ಇದು ಎರಡನ್ನು ತಗೊಳ್ತಾ ಇದ್ದೀನಿ. 10 ನಂಬರ್ ಕ್ರೋಶೆ ಹುಕ್ಕು 0.75 mm ಯಾವಾಗ ನನಗೆ ಇದೆ. ಯೂಶಲ್ ಆಗಿ ಅದನ್ನೇ ತಗೊಳ್ತಾ ಇರ್ತೀನಿ. ಫಸ್ಟ್ ದಾರ ಲಾಕ್ ಮಾಡಿ ಈ ಥರ ದಾರ ಲಾಕ್ ಮಾಡಿದ್ಮೇಲೆ ಈಗ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಈಗ ಒಂದು ಬೀಡ್, ದೊಡ್ಡ ಬೀಡನ್ನು ಸೇರಿಸ್ತಾ ಇದ್ದೀನಿ. ಸೇರಿಸ್ಕೊಂಡು ಅದನ್ನು ಲಾಕ್ ಮಾಡಿ, ಆಮೇಲೆ ಇದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು, ಈ ಬೀಡ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಡಬಲ್ ಕ್ರೋಶೆ. ಇದಾದಮೇಲೆ 2 ಚೈನು, 2 ಚೈನ್ ಮಾಡಿಕೊಂಡು ಒಂದು ಡಬಲ್ ಕ್ರೋಶೆ, ಇದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಒಂದು ಡಬಲ್ ಕ್ರೋಶೆ. ಆ 2 ಚೈನ್ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ, ಅಲ್ಲಿ ಒಂದು ಡಬಲ್ ಕ್ರೋಶೆ. ಆಮೇಲೆ 3 ಚೈನು. ಆಮೇಲೆ ಈ ಫಸ್ಟ್ ಡಬಲ್ ಕ್ರೋಶೆ ಹಾಕಿದೀವಲ್ವ, ಇಲ್ಲಿ 2 ಚೈನ್ ಆದಮೇಲೆ ಈ ಡಬಲ್ ಕ್ರೋಶೆ, ಇದರ ಪಕ್ಕದಲ್ಲೇ, ಅಲ್ಲೇ ಅದರ ಜಾಗದಲ್ಲೇ, ನೀವು ಪಕ್ಕದಲ್ಲೂ ಅಲ್ಲ, ಅಲ್ಲೇ ನೋಡಿ, ಇಲ್ಲಿ ಈ ಥರ ಇಲ್ಲೇ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಅಂದರೆ ಇಲ್ಲಿ ಆವಾಗ ಅದು ವಿ ಶೇಪ್ ಬಂದಂಗೆ ಇರುತ್ತೆ ಸ್ವಲ್ಪ. ಆಮೇಲೆ ಮತ್ತೆ 2 ಚೈನು, 2 ಚೈನ್ ಮಾಡಿ ಮತ್ತೆ ಡಬಲ್ ಕ್ರೋಶೆ. ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಈಗ ಮತ್ತೆ ಬೀಡ್, ಇದು ಈ ದೊಡ್ಡ ಬೀಡ್, ಇದನ್ನು ಲಾಕ್ ಮಾಡಿ ಮತ್ತೆ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಈ ಬೀಡ್ ಈ ಥರ ಈಗ ಮತ್ತೆ 2 ಚೈನು, ಮತ್ತೆ ಡಬಲ್ ಕ್ರೋಶೆ. ಎಲ್ಲಿಗೆ ಬರುತ್ತೆ ಆ 2 ಚೈನು ಅಂತ ನೋಡ್ಕೊಳ್ಳಿ, ಅಳತೆ ಮಾಡಿಕೊಂಡು ಡಬಲ್ ಕ್ರೋಶೆ. ಮತ್ತೆ 3 ಚೈನು, ಮತ್ತೆ ಇಲ್ಲಿ ಈ ಡಬಲ್ ಕ್ರೋಶೆಯಲ್ಲೇ, ಈ ಡಬಲ್ ಕ್ರೋಶೆ ಎಲ್ಲಿ ಲಾಕ್ ಮಾಡಿದ್ದೀರಾ ಅಲ್ಲೇ ಲಾಕ್ ಮಾಡಿ, ಅದೇ ಹೋಲ್ಗೆ ಬಂದರೂ ಓಕೆ. ಈ ಥರ ವಿ ಶೇಪ್ ಬರುತ್ತೆ. ಈಗ ಮತ್ತೆ 2 ಚೈನು, ಮತ್ತೆ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಡಬಲ್ ಕ್ರೋಶೆ. ಈಗ ಮತ್ತೆ ಇದು ಬೀಡ್, ದೊಡ್ಡ ಬೀಡ್, ಮತ್ತೆ ಡಬಲ್ ಕ್ರೋಶೆ. ಅದು ಆ ಬೀಡ್ ಎಲ್ಲಿಗೆ ಬರುತ್ತೆ ಅಷ್ಟು ದೂರದಲ್ಲಿ ಡಬಲ್ ಕ್ರೋಶೆ. ಈ ಥರ ಅಂದರೆ ಫಸ್ಟು ಈ 3 ಚೈನು ಒಂದು ಡಬಲ್ ಕ್ರೋಶೆ ಈಕ್ವಲು ಆಗಿ ಬೀಡ್ ಸೇರಿಸಿ, ಮತ್ತೆ ಆ ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿ ಒಂದು ಡಬಲ್ ಕ್ರೋಶೆ, ಮತ್ತೆ 2 ಚೈನು ಒಂದು ಡಬಲ್ ಕ್ರೋಶೆ, ಮತ್ತೆ 3 ಚೈನು, ಮತ್ತೆ ಅದೇ ಜಾಗದಲ್ಲಿ ಇನ್ನೊಂದು ಡಬಲ್ ಕ್ರೋಶೆ, ಮತ್ತೆ 2 ಚೈನು, ಮತ್ತೆ ಡಬಲ್ ಕ್ರೋಶೆ, ಬೀಡು, ಡಬಲ್ ಕ್ರೋಶೆ. ಇದೇ ಥರ ಮಾಡ್ಕೊಂಡು ಹೋಗ್ಬೇಕು. ಪೂರ್ತಿ ಮಾಡಿ ತೋರಿಸ್ತೀನಿ ಸ್ಟೆಪ್ಪು. ಈ ಥರ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಇಲ್ಲಿ ದಾರ ಕಟ್ ಮಾಡಿದ್ದೀನಿ, 2 ಚೈನ್ ಹಾಕ್ಕೊಂಡು ಲಾಕ್ ಮಾಡಿ ದಾರ ಕಟ್ ಮಾಡಿದ್ದೀನಿ. ಈಗ ಬೇರೆ ಕಲರ್ ದಾರ ತಗೊಂಡಿದ್ದೀನಿ ನಾನು.
ಇದನ್ನು ಇಲ್ಲಿ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಎಲ್ಲಿ ಅಂದರೆ ಇದೀಗ 3 ಚೈನ್ ಹಾಕಿ ನೀವು ಬೀಡ್ ಹಾಕಿರೋದಲ್ವ, ಇಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿದ ಮೇಲೆ 3 ಚೈನ್ ಹಾಕಿ ಬೀಡ್ಸ್ ಹಾಕಿರೋದು. ಬೀಡ್ಗಿಂತ ಮೊದಲು ಇಲ್ಲಿ 3 ಚೈನ್ ಇದೆಯಲ್ವ, ಈ 3ನೇ ಚೈನಲ್ಲಿ ಹಿಂಗೆ ಹುಕ್ ಹಾಕ್ಕೊಂಡು ಸೇರಿಸ್ಕೋಬೇಕು. ಆವಾಗ ಆ 3 ಚೈನ್ ಸ್ಟ್ರೈಟ್ ಆಗುತ್ತೆ, ಒಂದು ಡಬಲ್ ಕ್ರೋಶೆ ಥರ ಕಾಣಿಸುತ್ತೆ, ಡಬಲ್ ಕ್ರೋಶೆ ಈಕ್ವಲ್ ಆಗಿರುತ್ತೆ. ಇಲ್ಲಾಂದರೆ ಅದು ಒಂದು ಸೈಡ್ಗೆ ಬಗ್ಕೊಂಡಿರತ್ತೆ ವಾಲ್ಕೊಂಡು. ಈ ಥರ ಡಬಲ್ ಲಾಕ್ ಮಾಡಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಹುಷಾರಾಗಿ ಆ ಒಂದು ಇದರಲ್ಲಿ ಚೈನಲ್ಲೇ ಸೇರಿಸ್ಕೋಬೇಕು ನೀವು. ಈ ಥರ ಸೇರಿಸ್ಕೊಂಡ್ಮೇಲೆ ಈ ಬೀಡ್ನ ಸುತ್ತಲೂ ಬರೋಷ್ಟು ಕವರ್ ಆಗೋಷ್ಟು ಚೈನ್ ಮಾಡ್ಕೋಬೇಕು. ಈ ಬೀಡ್ ಇದು 4 ಚೈನ್ ಬರುತ್ತೆ. 4 ಚೈನ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ಡಬಲ್ ಕ್ರೋಶೆ ಇದೆ ನೋಡಿ ಬೀಡ್ನ ಈ ಕಡೆ, ಆ ಡಬಲ್ ಕ್ರೋಶೆಯಲ್ಲಿ ಇದನ್ನು ಲಾಕ್ ಮಾಡಿ. ಈ ಥರ ಲಾಕ್ ಮಾಡಿ. ಲಾಕ್ ಮಾಡಿದ್ಮೇಲೆ ಈಗ ಇಲ್ಲಿಂದಲೇ ಇಲ್ಲಿ ಈ 3 ಚೈನ್ ಗ್ಯಾಪ್ ಕೊಟ್ಟಿದ್ದೀರಲ್ವ, 2 ಡಬಲ್ ಕ್ರೋಶೆ ಮಧ್ಯೆ 2 ಡಬಲ್ ಕ್ರೋಶೆ ಮಧ್ಯೆ 3 ಚೈನ್ ಗ್ಯಾಪ್ ವಿ ಶೇಪಲ್ಲಿ, ಈ 3 ಚೈನಲ್ಲಿ ಆರ್ಚ್ ಮಾಡ್ಕೊಳ್ಳಿ ಡಬಲ್ ಕ್ರೋಶೆ. 1 2 3 4 ಡಬಲ್ ಕ್ರೋಶೆ ಮಾಡಿ. ಈಗ ಈ ಥರ 4 ಡಬಲ್ ಕ್ರೋಶೆ ಆದಮೇಲೆ ಈಗ ಒಂದು ಸ್ಮಾಲ್ ಬೀಡ್ ಈ ಹುಕ್ಕಿಗೆ ಸೇರಿಸ್ತಾ ಇದ್ದೀನಿ. ಇದನ್ನು ಈ ಥರ ಸೇರಿಸ್ಕೊಂಡಿದ್ದೀನಿ. ಬೀಡ್ ಸೇರಿಸ್ಕೊಂಡು ಈಗ ಈ ಥರ ದಾರ ತಗೊಳ್ಳಿ, ಹುಕ್ಕಿಗೆ ಡಬಲ್ ಕ್ರೋಶೆ ಮಾಡಿ ಹೀಗೆ ಡಬಲ್ ಕ್ರೋಶೆಗೆ ತನ್ನಿ. ಫಸ್ಟ್ 2 ಒಂದು ಮಾಡಿ, ಫಸ್ಟ್ 2 ಲೂಪು, ಅದನ್ನು ಈ ಬೀಡ್ನ ಒಳಗಡೆ ತಗೊಂಬನ್ನಿ, ಅದೇ ದಾರನ ಮತ್ತೆ 2 ಒಂದು ಮಾಡಿ, ಮತ್ತೆ 4 ಡಬಲ್ ಕ್ರೋಶೆ ಮತ್ತೆ ಮಾಡ್ಕೋಬೇಕು ಅಲ್ಲೇ, ಅದೇ ಆ 3 ಚೈನ್ ಗ್ಯಾಪ್ ಇದೆಯಲ್ವ ಅಲ್ಲೇ. ಫಸ್ಟ್ 4 ಡಬಲ್ ಕ್ರೋಶೆ ಮಾಡಿಬಿಟ್ಟು ಮತ್ತೆ 1 ಡಬಲ್ ಕ್ರೋಶೆಲಿ ಈ ಥರ ಬೀಡ್ ಹಾಕ್ಕೊಳ್ಳೋದು, ಮಿಡ್ಲ್ ಬೀಡ್. ನಾನು ಮಿಡ್ಲ್ ಬೀಡ್ ಹೆಂಗೆ ಹಾಕೋದು ಅಂತ ತೋರಿಸಿದ್ದೀನಿ ನಿಮಗೆ ಒಂದು ವಿಡಿಯೋದಲ್ಲಿ, ಡಿಟೇಲ್ ಆಗಿ ನಿಧಾನವಾಗಿ ಮಾಡಿ. ಬೇರೆ ಬೇರೆ ರೀತಿ ಮಾಡೋಕ್ಕಾಗತ್ತೆ ಮಿಡ್ಲ್ ಬೀಡು, ಇದು ಒಂದು ವೇರಿಯೇಷನ್. ಅದರಲ್ಲಿ ಈ ಥರ ಬೀಡ್ಸ್ ಹಾಕೋದನ್ನು ತೋರಿಸಿದ್ದೀನಿ, ನಾನು ಅದರ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೋಡಿ. ಈ ಥರ ಮಾಡಿಕೊಂಡು ಇಲ್ಲಿ ಈ ಡಬಲ್ ಕ್ರೋಶೆ ಇದೆಯಲ್ಲ ಬೀಡ್ ಪಕ್ಕದ್ದು, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ ಅವಾಗ ಆರ್ಚ್. ಇನ್ನು ಈ ಬೀಡ್ ಸುತ್ತಲೂ ಚೈನು 4 ಚೈನ್ ಮಾಡಿ ಬೀಡ್ನ ಈ ಕಡೆ ಡಬಲ್ ಕ್ರೋಶೆಲಿ ಲಾಕ್, ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ ಆರ್ಚ್. ಈಗ ಇಲ್ಲಿಂದ ಮತ್ತೆ ನೆಕ್ಸ್ಟ್ 3 ಚೈನಲ್ಲಿ 4 ಡಬಲ್ ಕ್ರೋಶೆ, ಈ ಥರ 4 ಡಬಲ್ ಕ್ರೋಶೆ ಮಾಡಿ ಒಂದು ಮಿಡ್ಲ್ ಬೀಡ್ ಸೇರಿಸಿ ಮತ್ತೆ 4 ಡಬಲ್ ಕ್ರೋಶೆ ಮಾಡಿ ಇಲ್ಲಿ ಈ ಡಬಲ್ ಕ್ರೋಶೆಲಿ ಲಾಕ್ ಮಾಡಿ, ಮತ್ತೆ ಬೀಡ್ ಸುತ್ತಲೂ ಚೈನ್ ಹಾಕಿ ನೆಕ್ಸ್ಟ್ ಡಬಲ್ ಕ್ರೋಶೆ ಲಾಕು, ಅಲ್ಲಿಂದ ಈ 3 ಗ್ಯಾಪಲ್ಲಿ ಆರ್ಚ್. ಹಿಂಗೆ ಮಾಡ್ಕೊಂಡು ಬನ್ನಿ. ಈ ಥರ ಈ ಸ್ಟೆಪ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ನೋಡಿ, ನೀವು ಇಷ್ಟೇ ಮಾಡಿ ನಿಲ್ಲಿಸ್ಕೋಬಹುದು. ಈ ಬೀಡ್ ಮೇಲೆ 4 ಚೈನಲ್ಲಿ ಕುಚ್ಚು ಹಾಕೋಬಹುದು, ಪುಟ್ಟದಾದ ಕುಚ್ಚು, ಇದು ಪುಟ್ಟ ಆರ್ಚ್ ಆಗಿರೋದ್ರಿಂದ. ನಾನು ಇನ್ನೊಂದು ಸ್ಟೆಪ್ ಮಾಡ್ತಾ ಇದ್ದೀನಿ. ಈಗ ಮತ್ತೆ ಇದೇ ದಾರನ, ಸ್ಟಾರ್ಟಿಂಗಲ್ಲಿ ತಗೊಂಡ ದಾರನೇ ತಗೊಳ್ತಿದ್ದೀನಿ. ಇದನ್ನು ಇಲ್ಲಿ ದಾರ ಸೇರಿಸ್ತಾ ಇದ್ದೀನಿ. ಫಸ್ಟಿಗೆ ಇಲ್ಲಿ ನಾವು ಈ 3 ಇದರಲ್ಲಿ ಈ ಗೋಲ್ಡನ್ ಕಲರ್ ಲಾಕ್ ಮಾಡಿದ್ದೀವಲ್ವ, ಅದರ ಮೇಲೆ, ಆ ಲಾಕಿನ ಮೇಲೆ ಲಾಕ್ ಮಾಡ್ಕೊಳ್ಳಿ. ಗೋಲ್ಡನ್ ಕಲರ್ ದಾರ ಲಾಕ್ ಮಾಡಿದ್ದೀವಲ್ವ ಅದರ ಮೇಲೆ, ಆ ಲಾಕಿನ ಮೇಲೆ ಈ ಥರ ಡಬಲ್ ಲಾಕ್ ಮಾಡ್ಕೊಳ್ಳಿ. ಈಗ ಈ 4 ಚೈನ್ ಇದೆ ನೋಡಿ ಬೀಡ್ ಸುತ್ತಲೂ, ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ, 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮೂರು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈಗ ಈ ಆರ್ಚ್ ಇದೆ ನೋಡಿ, ಆರ್ಚಿನ ಮೇಲೆಲ್ಲ
ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಆರ್ಚಿನ ಮೇಲೆ ಚೈನ್ ಇರುತ್ತಲ್ವ, ಡಬಲ್ ಕ್ರೋಶೆ ಮೇಲೆ ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೋತಾ ಬನ್ನಿ. ಈ ಥರ ಸಿಂಗಲ್ ಕ್ರೋಶೆ ನೋಡಿ. ಇಲ್ಲಿ ಈ ಬೀಡ್ನ ಮೇಲೆ ಸ್ವಲ್ಪ ಗ್ಯಾಪ್ ಇರುತ್ತೆ, ಮಿಡ್ಲ್ ಬೀಡ್ ಹಾಕಿರೋದು, ಅಲ್ಲಿನೂ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಎಲ್ಲದರಲ್ಲೂ ಸಿಂಗಲ್ ಕ್ರೋಶೆ, ಒಂದು ಬಿಡದೆ ಪ್ರತಿಯೊಂದು ಚೈನ್ನ ಮೇಲೆ, ಈ ಚೈನ್ನ ಮೇಲೆ ಮಾಡ್ಕೋಬೇಕು. ಅಂದರೆ 9 ಆಗತ್ತೆ. 4 4 8 ಮಿಡ್ಲಲ್ಲಿ ಮಿಡ್ಲ್ ಬೀಡ್ ಹಾಕಿರೋದು ಒಂದು ನೋಡಿ, ನೋಡಿಕೊಂಡು ಪ್ರತಿಯೊಂದರ ಮೇಲೂ ಹಾಕೋಬೇಕು. ಆಮೇಲೆ ನೆಕ್ಸ್ಟು ಇದು ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ ನೀವು. ಇಲ್ಲಿ ಈ ಲಾಕಿಗೆ ಬಂದರೆ ಲಾಕಲ್ಲೇ ಮಾಡ್ಕೊಳ್ಳಿ ಲಾಕು, ಇಲ್ಲಾಂದರೆ ಆ 4 ಚೈನಲ್ಲಿ ಮಾಡ್ಕೊಳ್ಳಿ, ನೋಡಿಕೊಂಡು ಮಾಡಿ. ಈ ಥರ ಬಾರ್ಡ್ರ್ ಥರ ಆಗತ್ತೆ. ಬೇಡ ಅಂದರೆ ಬರೀ ಇಷ್ಟೇ ಫಸ್ಟ್ ಈಗ ಮಾಡಿದಿರಲ್ವ ಇಷ್ಟೇ ಮಾಡ್ಕೋಬೋದು. ಬೇಕು ಅಂದರೆ ಈ ಥರ ಸೇರಿಸ್ಕೋಬೋದು, ಇದು ಬಾರ್ಡ್ರ್ ಥರ ಇನ್ನೂ ಚೆನ್ನಾಗಿ ಬರುತ್ತೆ. ಇನ್ನು ಇಲ್ಲಿ 4 ಚೈನನ್ನು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ, ಇಲ್ಲಿ ಫುಲ್ಲು ಲಾಸ್ಟ್ವರೆಗೂ. ಇಲ್ಲಿ ಲಾಕಲ್ಲಿ ಲಾಕ್ ಮಾಡಿಕೊಂಡು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಮುಂದುವರ್ಸ್ಕೊಂಡು ಹೋಗಿ ಪೂರ್ತಿ. ಇಲ್ಲಿ ಕುಚ್ಚು, ಈ ಬೀಡ್ ಕೆಳಗಡೆ ಕುಚ್ಚು ತೋರಿಸ್ತೀನಿ ನಾನು. ಕುಚ್ಚೆಲ್ಲ ಹಾಕಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಬ್ರೈಡಲ್ ಸಾರಿ ಕುಚ್ಚುಗಳಿಗೂ ಮಾಡ್ಬೋದು. ಸಿಂಪಲ್ ಆಗಿದ್ರೂ ಗ್ರ್ಯಾಂಡ್ ಕಾಣಿಸುತ್ತೆ ನೋಡಿ ಇದು. ಅದರಿಂದ ಮಾಡ್ಕೋಬೋದು. ನೀವು ಮಾಡಿ ನೋಡಿ ನಿಮ್ಮ ಸೀರೆಗೆ, ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ತುಂಬ ಈಸಿನೂ, ಬಿಗಿನರ್ಸು ಮಾಡ್ಕೋಬೋದು, ಹೆಚ್ಚೇನು ಕಷ್ಟ ಇಲ್ಲ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.